ಮೂಲಕ ನೀವು ಮಕ್ಕಳು ಮಾಡ್ಬೋದು. ಸೊ ಈ ರೀತಿ ಒಂದು ಫೆಸಿಲಿಟಿ ಅನ್ನೋದನ್ನು ಸ್ಪರ್ಶ್ ಹಾಸ್ಪಿಟಲಲ್ಲಿ ರಾಜರಾಜೇಶ್ವರಿ ನಗರಲ್ಲಿ ಇವತ್ತು ಉದ್ಘಾಟನೆ ಆಯಿತು. ಆ ಉದ್ಘಾಟನೆಯನ್ನು ನಾನು ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ತಾಯ್ತನ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗ್. ನಾನು ಈಗಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗುನ ಮುಖ ನೋಡೋದು, ಅವಳನ್ನ ನೋಡಿ ನಗೋದು, ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಪ್ರತಿ ತಾಯಿಯಂದರು ಯಾರ್ಯಾರು ಈ ವಿಡಿಯೋ ಈಗ ನೋಡ್ತಾ ಇದ್ದಾರೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಇಟ್ಸ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್. ಸೊ ನಿಮ್ಮ ಕನಸುಗಳು, ನೀವು ತಾಯಿ ಆಗಬೇಕು ಅಂತ ಇದ್ದರೆ ಆ ಕನಸನ್ನು ಏನು ಹೇಳೋದು, ಆ ಕನಸು ನನಸು ಮಾಡೋದಕ್ಕೆ ತುಂಬ ದಿನ ಆಯ್ತಲ್ಲ ಕಾರ್ಯಕ್ರಮಕ್ಕೆ ಹೋಗದೆ, ಬರ್ಡೇ ಬರ್ತಾ ಇಲ್ಲ. ಆ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲಿ ಸ್ಪರ್ಶ್ ಹಾಸ್ಪಿಟಲಲ್ಲಿ ಒಂದು ಹೊಸ IVF ಫೆಸಿಲಿಟಿ ಓಪನ್ ಆಗಿದೆ. ಬನ್ನಿ, ಡಾಕ್ಟರ್ ಅರುಣಾ ಇರ್ತಾರೆ ನಿಮ್ಮೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ, ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ. ಬನ್ನಿ, ಅವ್ರನ್ನ ಭೇಟಿಯಾಗಿ ನಿಮ್ಮ ಕನಸನ್ನ ನನಸು ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸ್ಪರ್ಶ್ ಹಾಸ್ಪಿಟಲ್ಗೆ ಭಾಳ ವಿಶೇಷ ದಿನ. ಸ್ಪೆಷಲಿ ಹರ್ಷಿಕಾ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ನಾವು ಇದೇ ಮಾತಾಡ್ತಿದ್ವಿ, ನೋಬಡಿ ಮೋರ್ ಅಪ್ರೋಪ್ರಿಯೇಟ್, ಶಿ ಇಸ್ ದ ರೈಟ್ ಪರ್ಸನ್ ಟು ದಿಸ್ ಅಕೇಷನ್ ಅಂತ. ಮೆಡಿಕಲ್ ಸೈನ್ಸ್ ಭಾಳ ಮುಂದೆ ಬಂದಿದೆ. ಏನು ಮಾಡೋಕ್ಕೆ ಸಾಧ್ಯ ಇವತ್ತು ಮೆಡಿಕಲ್ ಸೈನ್ಸಲ್ಲಿ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 10 ವರ್ಷ ಹಿಂದೆ ಏನಿತ್ತು, ಈಗ ಭಾಳ ಚೇಂಜಸ್ ಆಗಿದೆ. ಆದರೆ ಈ ಚೇಂಜಸ್ ಕೆಲವೊಂದು ಜನಕ್ಕೆ ಮಾತ್ರ ಸೀಮಿತವಾಗಿದೆ, ಮುಂದುವರೆದ ಕಂಟ್ರಿಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಒಂದು ಯಾವುದೊಂದು ಕುಗ್ಗಿತ್ತು ಮನಸ್ಸಲ್ಲಿ. ನಾವು ಸ್ಪರ್ಶ್ ಹಾಸ್ಪಿಟಲ್ ಶುರು ಮಾಡಿ ಈಗ 19 ವರ್ಷ ಆಯಿತು. ಈ 19 ವರ್ಷದಲ್ಲಿ ನಾವು ಎಷ್ಟೊಂದು ನಮ್ಮ ದೇಶಕ್ಕೆ ತರೋಕ್ಕಾಗಿದೆ. ಎಲ್ಲ ಸ್ಕಿಲ್ ಸೆಟ್ಸ್ ಆಗಲಿ, ಪ್ರಾಸೆಸಸ್ ಆಗಲಿ, ಸಕ್ಸಸ್ ರೇಟ್ಸ್ ಆಗಲಿ, ಏನು ತರೋಕ್ಕಾಗಿದೆ ಅದು ನೆನೆಸ್ಕೊಂಡಾಗ ಭಾಳ ಹೆಮ್ಮೆ ಆಗುತ್ತೆ. ಇದೆಲ್ಲ ಸಾರ್ಥಕ ಅನಿಸುತ್ತೆ. ಈಗ IVF ಸಕ್ಸಸ್ ರೇಟ್ಸ್, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ನಾವು ಇಲ್ಲೇ ಮಾಡಿ ತೋರ್ಸೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಮೆಡಿಕಲ್ ಸೈನ್ಸ್ ಅನುಕೂಲ ಎಷ್ಟು ಜನಕ್ಕಾಗುತ್ತೋ ನಮ್ಮ ಜನಕ್ಕೆ, ನಮ್ಮ ಸುತ್ತಮುತ್ತಲಿರೋರಿಗೆ ಕಮ್ಮಿ ಖರ್ಚಲ್ಲಿ ಹ್ಯಾಗೆ ಮಾಡಿಕೊಡೋಕ್ಕಾಗುತ್ತೆ. ಅವ್ರ ಮಕ್ಕಳಲ್ಲಿ ಖುಷಿ ನೋಡಿದಾಗ ನಾವು ಎಷ್ಟು ಕಷ್ಟಪಡ್ತೀವಿ ಅದನ್ನೆಲ್ಲ ಒಂದು ಸಾರ್ಥಕ ಅನಿಸುತ್ತೆ. ಅದಕ್ಕೆ ಇವತ್ತು IVF ಲಾಂಚ್ ಮಾಡಿರೋದು ಆರ್.ಆರ್. ಸ್ಪರ್ಶಲ್ಲಿ ಒಂದು ಭಾಳ ಹೆಮ್ಮೆ ಆಗುವಂಥ ದಿನ. ಡಾಕ್ಟರ್ ಅರುಣಾ ಅವರು ಇದನ್ನು ಲೀಡರ್ಶಿಪ್ ರೋಲಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಬಹಳಷ್ಟು ಜನರಿಗೆ ಒಂದು ಸಂತೋಷ ಕೊಡ್ತಾರೆ ಅಂತ ಭಾವಿಸಿದ್ದಾರೆ. ಅಫೋರ್ಡಬಲ್ಗೆ ಒಂದು ಪ್ಯಾಕೇಜಲ್ಲಿ ಎಕನಾಮಿಕ್ ಪ್ಯಾಕೇಜಲ್ಲಿ ಇಂಜೆಕ್ಷನ್ಸು ಮತ್ತು ಪ್ರೊಸೀಜರು ಎಲ್ಲನೂ ಸೇರಿಸಿ ದ ನಂಬರ್ ಏನಾದರೂ ಸೊ ಇಟ್ ಶುಡ್ ಬಿ ಲೈಕ್ ಒಂದು ಲಕ್ಷದ ಒಳಗೆ ಮುಗಿಸೋಣ ಎಲ್ಲನೂ ಸೇರಿ. ಸೊ ದಟ್ ವಿಲ್ ಬಿ ತುಂಬ ಲೋ ಕಾಸ್ಟ್ ಆಗುತ್ತೆ. ಯಾರು ತೀರಾ ಅಫೋರ್ಡ್ ಮಾಡೋಕ್ಕಾಗ್ತಿರೋರು ಇರ್ತಾರೆ ಅವರಿಗೆ ಅಂಥ ಪ್ಯಾಕೇಜ್ ಕೊಡೋಣ ಅಂತ. ಆ್ಯಂಡ್ ನಾರ್ಮಲಾಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರಲಿಲ್ಲ. IVFಗೆ ಕಾರ್ಪೊರೇಟಿಂದ ಇನ್ಶೂರೆನ್ಸು ಕೂಡ ಅವೈಲಬಿಲಿಟಿ ಇದೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಅವೈಲ್ ಮಾಡ್ಕೊಳ್ಳೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ. ಆ್ಯಂಡ್ ಕಮಿಂಗ್ ಟು ದ ಸೆಂಟರ್, ನಾನು ಮುಂಚೆ ಇಲ್ಲಿ ವರ್ಕ್ ಮಾಡಿದ್ದೀನಿ, ಎಲ್ಲ ಬೇರೆ ಸೆಂಟರ್ಸಲ್ಲೂ ವರ್ಕ್ ಮಾಡಿದ್ದೀನಿ. ಸರ್ ಅಂತ ಒಳ್ಳೆ ಚೇರ್ಮನ್ ನಮಗೆಲ್ಲೂ ಸಿಗೋದಿಲ್ಲ. ಬಿಕಾಸ್ ಈಸ್ ಓಕೆ ಟು ಗಿವ್, ಯಾರು ಬರ್ತಾರೋ ಅವರಿಗೆ ವಾಪಸ್ ಕಳ್ಸೋದು ಬೇಡ ಅಂತ. ಯಾರಿಗೆ ಬೇಕೇ ಬೇಕು IVF ಅಂತ ಅಂದವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜಲ್ಲೇ ಮಾಡ್ಕೊಡೋಣ. ಆ್ಯಂಡ್ ಸಕ್ಸಸ್ ರೇಟಿಗೆ ಬಂದರೆ ವಿ ಆರ್ ವೆರಿ ಗುಡ್. ಹತ್ತತ್ರ 60 to 70% ತನಕ ಸಕ್ಸಸ್ ಕೊಟ್ಟಿದ್ದೀವಿ. ಕೆಲವು ಸತಿ even 100% ಹೋಗಿದೆ ಮಂತ್ಸ್ಗಳಲ್ಲಿ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಲ್ಯಾಬ್.